ನಮಸ್ಕಾರ ವೀಕ್ಷಕರೇ, ಜನಮನ ಧ್ವನಿ ಸುದ್ದಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಿನಿ. ಹಾಕಿ ಎಲ್ಲರೂ ನಿಂತ್ಕೊಂಡ್ಬಿಡಿ ಒಟ್ಟಿಗೆ. ನೋಡು ಫೋಟೋ ನೋಡ್ರಿ. ನಮಸ್ಕಾರ, ನನ್ನ ಹೆಸರು ಮಧು ಅಂತ. ನನಗೆ ಈ ವರ್ಷ UPSC ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ದೇಶಕ್ಕೆ 436ನೇ ಸ್ಥಾನ ಸಿಕ್ಕಿದೆ. ಈ ಒಂದು ರ್ಯಾಂಕಿಂಗ್ಗೆ ನನಗೆ IAS ಆಗುವಂಥ ಚಾನ್ಸಸ್ ಇದೆ. ಇದಕ್ಕೂ ಮುಂಚೆ ಹೋದ ವರ್ಷ ನನಗೆ 544ನೇ ರ್ಯಾಂಕ್ ಬಂದಿತ್ತು. ಹಾಗೆ ಆ ಒಂದು ರ್ಯಾಂಕಿಂಗ್ಗೆ ನನಗೆ ಇಂಡಿಯನ್ ರೆವೆನ್ಯೂ ಸರ್ವಿಸ್, ಕಸ್ಟಮ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಸರ್ವಿಸ್ ಅಲಾಟ್ ಆಗಿತ್ತು. ಆ ಸರ್ವಿಸ್ಗೆ ಜಾಯ್ನ್ ಆಗಿದೆ. ಮತ್ತು ಒನ್ ಮೋರ್ ಅಟೆಂಪ್ಟ್ ಕೊಟ್ಟಿದ್ದೆ. ಸೊ ಈ ರ್ಯಾಂಕ್ ಬಂದಿರೋದು ನನಗೆ ತುಂಬಾ ಖುಷಿ ಇದೆ. ಸೊ ನನ್ನ ಪ್ರಿಪ್ರೇಷನ್ ಜರ್ನಿ ಬಗ್ಗೆ ಹೇಳೋದಾದರೆ, ಸೊ ನಂದು 5 ವರ್ಷದ ಪ್ರಿಪ್ರೇಷನ್, ಸೊ ಲಾಂಗ್ ಡ್ಯೂರೇಷನ್ ಇತ್ತು. ಸೊ ಇದು 6th ಅಟೆಂಪ್ಟಲ್ಲಿ ನಾನು ಈ ವರ್ಷ ಕ್ಲಿಯರ್ ಮಾಡಿದ್ದು. ಸೊ ನಾನು UPSCಯಲ್ಲಿ ನನಗೆ ಆಪ್ಷನಲ್ ಸಬ್ಜೆಕ್ಟ್ ಬಂದು ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಹೇಳೋದಾದರೆ, ನನ್ನ ಸ್ಕೂಲಿಂಗ್ ಎಲ್ಲ ಜವಾಹರ್ ನವೋದಯ ವಿದ್ಯಾಲಯ ಚಿಕ್ಕಬಳ್ಳಾಪುರ ಈ ಸ್ಕೂಲಲ್ಲಿ ಆಗಿದ್ದು, ನವೋದಯ ಶಾಲೆಯಲ್ಲಿ. ಅದಾದಮೇಲೆ ಗ್ರ್ಯಾಜುಯೇಷನ್ ಬಂದು BSc ಅಗ್ರಿಕಲ್ಚರಲ್ಲಿ ಗ್ರ್ಯಾಜುಯೇಷನ್ ಆಯಿತು. ಆ್ಯಂಡ್ ಆಫ್ಟರ್ ಗ್ರ್ಯಾಜುಯೇಷನ್ ನನಗೆ UPSC ಮಾಡಬೇಕಂತ ಇಂಟ್ರೆಸ್ಟ್ ಇತ್ತು. ಸೊ 2020ಯಲ್ಲಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಯಿತು. ಅದಾದಮೇಲೆ UPSC ಓದೋಕ್ಕೆ ಶುರು ಮಾಡಿದೆ. ಸೊ 2020ಇಂದ ಅಟೆಂಪ್ಟ್ಸ್ ಕೊಡೋಕ್ಕೆ ಶುರು ಮಾಡಿದೆ. ಸೊ ನಾನು 2021ನಲ್ಲಿ ಫಸ್ಟ್ ಟೈಮ್ ಇಂಟರ್ವ್ಯೂ ಸ್ಟೇಜ್ಗೆ ರೀಚ್ ಆದೆ. ಸೊ ರ್ಯಾಂಕ್ ಬರಲಿಲ್ಲ. ಅಗೇನ್ 2022 ಅಲ್ಲೂ ಅಷ್ಟೇ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ, ಮೇನ್ಸ್ ಕ್ಲಿಯರ್ ಮಾಡಿ, ಮತ್ತೆ ಇಂಟರ್ವ್ಯೂ ಸ್ಟೇಜ್ಗೆ ರೀಚ್ ಆದೆ. ಆಗಲೂ ರ್ಯಾಂಕ್ ಬರಲಿಲ್ಲ. ಸೊ 2023 ಅಟೆಂಪ್ಟು ಪ್ರಿಲಿಮ್ಸಲ್ಲೇ ಫೇಲ್ ಆಯಿತು. ಸೊ ಫೈನಲಾಗಿ 2024 ಅಟೆಂಪ್ಟು 5th ಅಟೆಂಪ್ಟು ನಂದು ಹೋದ ವರ್ಷ ರ್ಯಾಂಕ್ ಬಂತು. ಅದಾದಮೇಲೆ ಈ ಅಟೆಂಪ್ಟಲ್ಲಿ ಮತ್ತೆ ರ್ಯಾಂಕ್ ಇಂಪ್ರೂವ್ಮೆಂಟ್ ಆಗಿದೆ. 100 ರ್ಯಾಂಕ್ಸ್ ಇಂಪ್ರೂವ್ ಆಗಿದೆ. ಸೊ ಈ ಮೋಸ್ಟ್ ಪ್ರಾಬಬ್ಲಿ ಸರ್ವಿಸ್ ಕೂಡ ಅಪ್ಗ್ರೇಡ್ ಆಗುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ಗೆ ಡೆಫಿನೆಟ್ಲಿ ನನಗೆ ತುಂಬಾ ಖುಷಿ ಇದೆ. ಸೊ ಈ ಪ್ರಿಪ್ರೇಷನ್ ಜರ್ನಿ ಬಗ್ಗೆ ಹೇಳೋದಾದರೆ, ನಾನೆಲ್ಲ ಸೆಲ್ಫ್ ಸ್ಟಡಿನೇ ಮಾಡಿದ್ದು. ಸೊ ಇನಿಷಿಯಲ್ ಆಗಿ ನನಗೆ ಆನ್ಲೈನಲ್ಲಿ ಏನೇನು ಫ್ರೀ ರಿಸೋರ್ಸಸ್ ಇದೆ ಅದನ್ನು ಬಳಸ್ಕೊಂಡೆ ನಾನು ಪ್ರಿಪ್ರೇಷನ್ ಶುರು ಮಾಡಿದ್ದು. ಅದೇ ನನಗೆ ಒಂದು ಗೈಡಿಂಗ್ ಫೋರ್ಸ್ ಆಗಿ ಇತ್ತು. ಮತ್ತೆ ಹೋಗ್ತಾ ಹೋಗ್ತಾ ಕೆಲವೊಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಾನು ಗೈಡೆನ್ಸ್ ಪಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ಎಸ್ಪೆಷಲಿ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಮತ್ತು ಇಂಟರ್ವ್ಯೂ ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ ಅದು ನನಗೆ ಹೆಲ್ಪ್ ಆಗಿದೆ ಕೋಚಿಂಗಿಂದ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ನನಗೆ ಸೆಲ್ಫ್ ಸ್ಟಡಿ ಮುಖಾಂತರನೇ ನಾನು ಸ್ಟಡಿ ಮಾಡಿದ್ದು. ಸೊ ಈ ಜರ್ನಿಯಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆಂತಂದರೆ, ಫ್ಯೂ ಕ್ವಾಲಿಟೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ತುಂಬ ಪೇಷನ್ಸ್ ಇರಬೇಕಾಗುತ್ತೆ. ಯಾಕಂದರೆ ಜರ್ನಿ ಅನ್ನೋದು ತುಂಬ ಲಾಂಗ್ ಇರುತ್ತೆ. ಆ್ಯಂಡ್ ರಿಸಲ್ಟ್ ಅನ್ನೋದು ತುಂಬ ಅನ್ಸರ್ಟೈನು. ನಾವು ಹೀಗೆ ಅಂತ ಹೇಳೋಕ್ಕಾಗಲ್ಲ, ಏನು ಬೇಕಾದರೂ ಆಗ್ಬೋದು ರಿಸಲ್ಟ್ ಅನ್ನೋದು. ಯಾಕಂದರೆ ಕಾಂಪಿಟೇಷನ್ ಆಲ್ ಇಂಡಿಯಾ ಲೆವೆಲಲ್ಲಿದೆ. ಆ್ಯಂಡ್ ಏನಂದರೆ, ನಮ್ಮ ಓದೋ ಸ್ಟ್ಯಾಂಡರ್ಡ್ಸು ಯಾವ ಲೆವೆಲ್ಗಿದೆ ಅನ್ನೋದು ನಮಗೂ ಗೊತ್ತಾಗಲ್ಲ. ಕೆಲವೊಂದು ಸಲ ನಾವು ತುಂಬ ಚೆನ್ನಾಗಿ ಓದ್ತೀರಿ ಅಂತ ಅಂದ್ಕೊಂಡಿರ್ತೀರಿ, ಬಟ್ ನಮಗಿನ್ನ ಚೆನ್ನಾಗಿ ಓದೋರು ಬೇರೆ ಕಡೆ ಇರ್ತಾರೆ, ಅದು ನಮ್ಗೆ ಗೊತ್ತಿರಲ್ಲ. ಕೆಲವೊಂದು ಸಲ ನಾವು ತುಂಬ ಚೆನ್ನಾಗಿ ಓದಿರ್ತೀರಿ, ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡಿರ್ತೀವಿ, ಅಂದರೆ ನಾವು ಓದ್ತಿಲ್ಲ ಅಂತ. ಸೊ ಈ ರೀತಿ ಅಂದರೆ ನಮ್ಮ ಅಸೆಸ್ಮೆಂಟ್ ಇಂಪಾರ್ಟೆಂಟು, ಸೆಲ್ಫ್ ಅಸೆಸ್ಮೆಂಟು, ನಮ್ಮ ಸ್ಟ್ಯಾಂಡರ್ಡ್ಸ್ ಆಫ್ ಪ್ರಿಪ್ರೇಷನು. ಸೊ ಅದು ಗೊತ್ತಾಗಬೇಕಂದ್ರೆ ಆಲ್ ಇಂಡಿಯಾದಲ್ಲಿ ಎಲ್ಲರೂ ಹೆಂಗೆ ಓದ್ತಿದ್ದಾರೆ ಅನ್ನೋದು ಒಂದು ಸ್ವಲ್ಪ ಅರಿವಿರಬೇಕು. ಸೊ ಅದು ಬಹಳ ಮುಖ್ಯ ಆಗುತ್ತೆ. ಅದೊಂದಿದ್ರೆ ನಮಗೆ ಮಿಕ್ಕಿದ ಎಲ್ಲ ಕ್ವಾಲಿಟೀಸು ತಾನಾಗಿ ಬರುತ್ತೆ. ಸೊ ಸ್ಟ್ರಾಂಗ್ ಇಂಟರ್ನಲ್ ಅರ್ಜ್ ಅನ್ನೋದಿರಬೇಕು ಇನ್ಸೈಡ್, ನಮಗೆ ಮಾಡಲೇಬೇಕು UPSC. ಆ್ಯಂಡ್ ಒಂದು ಸ್ಟ್ರಾಂಗ್ ಪರ್ಪಸ್ ಇರಬೇಕು. ಅದೇ ನಮಗೆ ಆನ್ ಡೈಲಿ ಬೇಸಿಸ್ ಒಂದು ಡ್ರೈವಿಂಗ್ ಫೋರ್ಸ್ ಆ ಥರ ಇರುತ್ತೆ. ಸೊ ನಾವು ನೋಡಿದ್ರೆ UPSCಯಲ್ಲಿ ಪ್ರಾಸೆಸ್ ಅನ್ನೋದು ತುಂಬ ಲಾಂಗ್ ಇರುತ್ತೆ, 5 ವರ್ಷ ಇರುತ್ತೆ. ಬಟ್ ರಿಸಲ್ಟ್ ಅನ್ನೋದು ಓನ್ಲಿ 1 ಡೇ. ಸೊ 1 ಡೇಗೆ ನಾವು ಪ್ರತಿದಿನ ಕೂಡ ಮೋಟಿವೇಟೆಡ್ ಆಗಿರ್ಬೇಕಂದ್ರೆ ತುಂಬ ಕಷ್ಟ. ಸೊ ಅದರಿಂದ ಪರ್ಪಸ್ ಸ್ಟ್ರಾಂಗ್ ಇರಬೇಕು. ಪರ್ಪಸ್ ಎಷ್ಟು ದೊಡ್ಡದಿರುತ್ತೋ ಆನ್ ಡೈಲಿ ಬೇಸಿಸ್ ನಮ್ಗೆ ಮೋಟಿವೇಶನ್ ಇರುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸೊ ನಾನು UPSC ಇಂಟರ್ವ್ಯೂ ಬಗ್ಗೆ ಹೇಳೋದಾದರೆ, ನಾನು 4 ಟೈಮ್ಸ್ ಇಂಟರ್ವ್ಯೂ ಕೊಟ್ಟಿದ್ದೀನಿ. 2 ಟೈಮ್ಸ್ ಇಂಟರ್ವ್ಯೂ ಆದಮೇಲೆ ರ್ಯಾಂಕ್ ಬರಲಿಲ್ಲ, ಲಾಸ್ಟ್ 2 ಟೈಮ್ಸ್ ಬಂದಿತ್ತು. ಸೊ ಅಲ್ಲಿ ನನಗೆ ಫ್ಯೂ ಹಾಬೀಸ್ ಆ್ಯಂಡ್ ಇಂಟ್ರೆಸ್ಟ್ ಬಗ್ಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನಗೆ ಒಂದು ಫಾಲೋಯಿಂಗ್ ದಿ ಡೆವಲಪ್ಮೆಂಟ್ಸ್ ಇನ್ ದಿ ಫೀಲ್ಡ್ ಆಫ್ ನ್ಯೂರೋ ಸೈನ್ಸ್ ಅಂತ ಒಂದು ಹಾಬಿ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಸೊ ಆ ಒಂದು ಹಾಬಿನ ಈ ಸಲ ಹಾಕಿದ್ದೆ. ಸೊ ಅದ್ರ ಮೇಲೆ ತುಂಬಾ ಕ್ವಶನ್ಸ್ ಕೇಳಿದ್ರು. ಸೊ ಆ ಡಿಸ್ಕಷನ್ ತುಂಬ ಚೆನ್ನಾಗಾಗಿತ್ತು. ಅದಲ್ಲದೆ
ಕ್ರಿಕೆಟ್ ಏನು ಒಂದು ಸ್ಪೋರ್ಟ್ಸ್ ಆಗಿ ಹಾಕಿದ್ದೆ, ಅದ್ರ ಬಗ್ಗೆನೂ ಡಿಸ್ಕಷನ್ ಆಯಿತು. ಸೊ ಲೆಗ್ ಸ್ಪಿನ್ ಮತ್ತು ಆಫ್ ಸ್ಪಿನ್ ಬಗ್ಗೆ ಡಿಫ್ರೆನ್ಸ್ ಕೇಳಿದೆ ನನಗೆ ಇಂಟರ್ವ್ಯೂ ಅಲ್ಲಿ. ಇಂಟರ್ವ್ಯೂ ಪ್ಯಾನಲ್ ಮೆಂಬರು ಕೂಡ ಕ್ರಿಕೆಟರ್, ಅವರು ಸ್ಪಿನ್ ಕ್ರಿಕೆಟರ್. ಸೊ ಅದನ್ನು ಅವ್ರು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ರು, ಅದು ಚೆನ್ನಾಗಿ ಡಿಸ್ಕಷನ್ ಆಯಿತು. ಸೊ ಓವರ್ ಆಲ್ ಇಂಟರ್ವ್ಯೂ ಅನ್ನೋದು ಪರ್ಸನಾಲಿಟಿ ಟೆಸ್ಟ್. ಆ್ಯಕ್ಚುಲಿ ಇಟ್ ಈಸ್ ನಾಟ್ ಇಂಟರ್ವ್ಯೂ, ಕ್ವಶನ್ ಆ್ಯಂಡ್ ಆನ್ಸರ್ ಥರ ಇರಲ್ಲ, ಕಾನ್ವರ್ಸೇಷನ್ ಥರ ಇರುತ್ತೆ. ಸೊ ಆ ಒಂದು ಕಾನ್ವರ್ಸೇಷನಲ್ಲಿ ನನಗೆ ಬೆಟರ್ ಎಕ್ಸ್ಪೀರಿಯನ್ಸ್ ಆಯಿತು 4 UPSC ಇಂಟರ್ವ್ಯೂಸು. ಯಾಕಂತಂದರೆ ಅದೊಂಥರ ಏನು ಯೂನಿಕ್ ಆಪರ್ಚುನಿಟಿ, ಅಂದರೆ ಕಂಟ್ರಿಯಲ್ಲಿ ಇರೋ ಸೀನಿಯರ್ ಮೋಸ್ಟ್ ಬ್ಯೂರೋಕ್ರೇಟ್ಸ್ ಜೊತೆ ಇಂಟ್ರಾಕ್ಷನ್ ಮಾಡೋದು 30 ಮಿನಿಟ್ಸು, ಅದೊಂದು ಆಪರ್ಚುನಿಟಿ ಥರನೇ ನಾನು ನೋಡಿದೆ. ಸೊ ಅದರಿಂದ ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಒಂದು UPSC ಪ್ರಿಪ್ರೇಷನಲ್ಲಿ. ಸೊ ಫೈನಲ್ ಆಗಿ ರ್ಯಾಂಕ್ ಬಂದಿದೆ. ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿನೇ ಇರುತ್ತೆ. ಸೊ ಆ್ಯಸ್ ಪರ್ ಎಕ್ಸ್ಪೆಕ್ಟೇಷನ್ ನನಗೆ ಅಷ್ಟು ರೀಚ್ ಆಗಿಲ್ಲ ಅಂದರೂ ಸಮ್ಹೌ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಐ ಗಾಟ್. ಓಕೆ, ನಂತರ ಆಬ್ವಿಯಸ್ಲಿ UPSC ಅನ್ನೋದು ಜಸ್ಟ್ ಒಂದು ಕ್ಲಿಯರ್ ಮಾಡೋದು ಅನ್ನೋದು ಜಸ್ಟ್ ಒಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಅಷ್ಟೇ. ಬಟ್ ಆಸ್ ಎ ಗುಡ್ ಸಿವಿಲ್ ಸರ್ವೆಂಟ್ ಏನು ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ. ಸೊ ಅದ್ರ ಬಗ್ಗೆ ನನಗೆ ತುಂಬ ಅವೇರ್ನೆಸ್ ಇದೆ. ಸೊ ಅಂದರೆ ಕ್ಲಿಯರ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಕ್ಲಿಯರ್ ಮಾಡಿದ್ಮೇಲೆ ನಮ್ಮ ಪೊಸಿಷನ್ನ ಯಾವ ರೀತಿ ಉಪಯೋಗಿಸ್ಕೊಂತೀರಿ ಅನ್ನೋದು ಬಹಳ ಮುಖ್ಯ. ಸೊ ಕ್ಲಿಯರ್ ಮಾಡಿರೋದ್ರಿಂದ ಸೊ ನಮ್ಮ ಹಿನ್ನೆಲೆ ಏನಿದೆ, ಸೊ ಅದರಿಂದ ನಾವೇನು ಕಲ್ತಿರ್ತೀರಿ ಅದನ್ನು ಹೆಂಗೆ ಬಳಸ್ಕೊತೀರಿ ಫ್ಯೂಚರಲ್ಲಿ ನಮ್ಮ ಸರ್ವಿಸ್ಗೆ, ಅದು ಬಹಳ ಮುಖ್ಯ ಆಗುತ್ತೆ. ಸೊ ನನಗೆ ತುಂಬಾ ಆಸ್ಪಿರೇಷನ್ಸ್ ಇದೆ. ಸೊ ಫ್ಯೂಚರಲ್ಲಿ ನಮ್ಮ ದೇಶ ಡೆವಲಪ್ಮೆಂಟ್ನ ನೋಡಿದ್ರೆ ಇಂಡಿಯಾ ಒಂದು ವಿಕಸಿತ್ ಭಾರತ್ ಅನ್ನೋ ಸ್ಟೇಜ್ಗೆ ರೀಚ್ ಆಗಬೇಕಂತ ಇದೆ ಬೈ 2047. ಸೊ ಆ ಒಂದು ಸ್ಟೇಜ್ ಡೆವಲಪ್ ಆಗಬೇಕಂತಂದರೆ ಎಲ್ಲ ಫೀಲ್ಡಿಂದ ಕಾಂಟ್ರಿಬ್ಯೂಷನ್ ಬರಲೇಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ಸಿವಿಲ್ ಸರ್ವೆಂಟ್ಸ್ ಕಾಂಟ್ರಿಬ್ಯೂಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಸಿವಿಲ್ ಸರ್ವೆಂಟ್ ಆಗಿರೋದು ನಿಜವಾಗ್ಲೂ ಒಂಥರ ಅದೃಷ್ಟ ಅಂತಲೇ ಹೇಳ್ಬೋದು. ಇವಾಗ ನಾವು ನೋಡ್ತಿರ್ತೀವಿ, ವಾರ್ಸ್ ಎಲ್ಲ ಆಗ್ತಿದೆ ದೇಶಗಳ ಮಧ್ಯೆ. ಸೊ ಬಟ್ ಇಂಡಿಯಾ ಅನ್ನೋದು ಒಂದು ಸೇಫ್ ಝೋನಲ್ಲಿದೆ. ಯಾಕಂತಂದರೆ ಇಂಡಿಯಾ ಅನ್ನೋದು ಆಸ್ ಎ ಕಂಟ್ರಿ ಎಲ್ಲ ದೇಶಗಳಿಗೂ ಬೇಕಾಗಿರುವಂಥ ವಿಷಯ. ಸೊ ಆದ್ದರಿಂದ ಸೊ ಈ ಟೈಮಲ್ಲಿ ಸಿವಿಲ್ ಸರ್ವೆಂಟ್ ಆಗೋದು ನಿಜವಾಗ್ಲೂ ಒಂದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ನನಗೆ ಒಂದು ಇಂಡಿಯಾಸ್ ಗ್ರೋತ್ ಸ್ಟೋರಿಯಲ್ಲಿ ಪಾರ್ಟ್ ಆಗಿರೋದಕ್ಕೆ ನನಗೆ ಬಹಳ ಏನು ಹೆಮ್ಮೆ ಇದೆ. ಮತ್ತು ಅದನ್ನು ನನಗೆ ಸಿಗೋ ಪೊಸಿಷನ್ನ ಫ್ಯೂಚರಲ್ಲಿ ಡೆಫಿನೆಟ್ಲಿ ನಾನು ಚೆನ್ನಾಗಿ ಬಳಸ್ಕೊತೀನಿ. ಸೊ ಆನ್ ಡೈಲಿ ಬೇಸಿಸ್ ಆ್ಯಂಡ್ ಇಯರ್ಲಿ ಬೇಸಿಸ್ ನಾನು ಕಂಟಿನ್ಯೂಸ್ ಆಗಿ ಕಲಿತಾನೆ ಹೋಗ್ತೀನಿ. UPSC ಕ್ಲಿಯರ್ ಆಗಿದೆ ಅಂದ್ಬಿಟ್ಟು ಸುಮ್ಮನೆ ಇರಲ್ಲ ಇನ್ಮೇಲೆ. ಸೊ ಇನ್ನೂ ಸ್ಕಿಲ್ಸ್ ಡೆವಲಪ್ ಮಾಡ್ಕೊತೀನಿ. ನನ್ನ ಪೊಟೆನ್ಷಿಯಲ್ಸು ಬೆಸ್ಟಾಗಿ ಯೂಸ್ ಆಗಬೇಕು, ಅಂದರೆ ನಾನು ಸರ್ವ್ ಮಾಡೋ ಪೀಪಲ್ಗೆ. ಸೊ ವಿಸಿಬಲ್ ಚೇಂಜಸ್ ಅನ್ನೋದು ನಾನು ಕಾಣಬೇಕು. ಸೊ ಅದೇ ನನ್ನ ಒಂದು ಆಸ್ಪಿರೇಷನ್ ಅಂತ ಹೇಳಿ ಅದು ಬಹಳ ಮುಖ್ಯ ಆಗುತ್ತೆ ಸರ್. ಅಂದರೆ UPSC ಇವಾಗ ಸಾಮಾನ್ಯವಾಗಿ ಒಂದು ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಆಗಿರಲಿ ಅಥವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರಲಿ, ಪಾವರ್ಟಿಯಿಂದ ಇರ್ತಾರಲ್ವ, ಬಡತನ ಇರುವಂಥ ಫ್ಯಾಮಿಲಿಯಲ್ಲಿ UPSC ಮಾಡ್ಬೇಕಂತಲೇ ಅದು ಡಿಸಿಷನ್ ಮೇಕಿಂಗ್ ಅನ್ನೋದೇ ಒಂದು ಬಿಗ್ಗೆಸ್ಟ್ ಟಾಸ್ಕ್. ಅಷ್ಟು ಈಸಿಯಾಗಿ ಒಪ್ಕೊಳ್ಳೋಲ್ಲ, ಒಂದು ಕಾನ್ಫಿಡೆನ್ಸ್ ತುಂಬಬೇಕಾಗುತ್ತೆ ನಾವು. ಸೊ ಇನಿಷಿಯಲಾಗಿ ನಾನು ಸುಮ್ಮನೆ ಹೇಳಿದ್ದೆ UPSC ಮಾಡ್ತೀನಿ ಅಂತ. ನಮ್ಮ ಪೇರೆಂಟ್ಸ್, ತಂದೆ ತಾಯಿ ಇಬ್ಬರು ಕೂಡ ಒಪ್ಕೊಂಡ್ರು. ನಾನು MSc ಏನು ಮಾಡೋದು ಬೇಡ ಅಂದರೂ ಕೂಡ ಪರವಾಗಿಲ್ಲ ಅಂತ ಒಪ್ಕೊಂಡ್ರು. ಮತ್ತು ಅದಾದ ನಂತರ ಪ್ರಿಲಿಮ್ಸು ಮೇನ್ಸು ಕ್ಲಿಯರ್ ಮಾಡಿದಾಗ ಅವ್ರಿಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಬಟ್ ಅದಾದಮೇಲೆ ತುಂಬ ಅಟೆಂಪ್ಟ್ಸು ಫೇಲ್ ಆಯಿತು ಇಂಟರ್ವ್ಯೂಗೆ ರೀಚ್ ಆದಮೇಲೂ ಕೂಡ. ಆವಾಗ ನನ್ನ ಜೊತೆ ಕನ್ಸಿಸ್ಟೆಂಟ್ ಆಗಿದ್ರಲ್ವ ಸಪೋರ್ಟ್ ಸಿಸ್ಟಮ್ ಆಗಿ, ಅದು ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ಏನಂತಂದರೆ ಒಂದು ಕಾನ್ಫಿಡೆನ್ಸೇ ಬಹಳ ಮುಖ್ಯ, ಮತ್ತು ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಡಿಗ್ರಿ ಆಗಿದ ತಕ್ಷಣ ಎಕ್ಸ್ಪೆಕ್ಟ್ ಮಾಡ್ತಾರೆ ಏನು ಜಾಬಿಗೆ ಜಾಯ್ನ್ ಆಗಬೇಕು, ಅರ್ನ್ ಮಾಡಬೇಕಂತ. ಬಟ್ ನಾನು ಅಬ್ಸರ್ವ್ ಮಾಡಿದ್ದೆ ಏನಂತಂದರೆ, ನಾನು ಇವಾಗ ಬಿಟ್ಟರೆ ಇನ್ನು ಯಾವಾಗೂ ಏನು ಮಾಡೋಕ್ಕಾಗಲ್ಲ. ನಾವು ಇನ್ ಕೇಸ್ ಜಾಯ್ನ್ ಆದರೆ ಜಾಬಿಗೆ ಮೇ ಬಿ ಒಂದು 10 years 15 years ಆದಮೇಲೆ ನನಗೆ ರಿಗ್ರೆಟ್ ಆಗುತ್ತೆ. ಸೊ ಅದಾಗಬಾರ್ದು. ಸೊ ಅದರಿಂದ ತುಂಬ ಸ್ಟ್ರಾಂಗಾಗಿ ಒಪ್ಪಿಸಿದೆ ನಮ್ಮ ಮನೆಯಲ್ಲಿ. ಸೊ ಅವರು ಕೂಡ ಸಪೋರ್ಟ್ ಸಿಸ್ಟಮ್ ಕೊಟ್ಟಿದ್ರು. ಸೊ ಅದರಿಂದ ಡೆಫಿನೆಟ್ಲಿ ಅವ್ರ ರೋಲ್ ತುಂಬಾ ಇದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಹಳ್ಳಿ ಗ್ರಾಮೀಣ ಭಾಗದ ವಿಚಾರಕ್ಕೆ ಬರೋದಾದರೆ, ಇತ್ತೀಚೆಗೆ ಎಲ್ಲ ಏನು ಫೀಲ್ಡಿಂದ ಮತ್ತು ಎಲ್ಲ ರೀಜನಿಂದನೂ ಕೂಡ UPSC ಆಸ್ಪಿರೆಂಟ್ಸ್ ಬರ್ತಿದ್ದಾರೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಅಂದರೆ ಯಾದಗಿರಿ. ಸೊ ಈ ವರ್ಷ 4 ಜನ UPSC, 22 ಜನ ಕನ್ನಡಿಗರಲ್ಲಿ 4 ಜನ UPSC ಕ್ಲಿಯರ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಅವರೆಲ್ಲರೂ ಗ್ರಾಮೀಣ ಭಾಗದವರೇ. ಅದೇ ರೀತಿ ಕೋಲಾರದಲ್ಲಿ 5 ಜನ ಕ್ಲಿಯರ್ ಮಾಡಿದ್ದಾರೆ. ಸೊ ಕೋಲಾರ ಯಾದಗಿರಿನೇ ಒನ್ ಆಫ್ ದ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಸೇ ಟಾಪ್ ಪೊಸಿಷನ್ಲಿದೆ. ಬೆಂಗಳೂರು ಸಿಟಿಯಲ್ಲೂ ಕೂಡ ಇಷ್ಟಿಲ್ಲ. ಓಕೆ, ಅದೇ ರೀತಿ ನಾವು ಯಾವುದೇ ಮೋಸ್ಟ್ ಡೆವಲಪ್ಡ್ ಸಿಟಿ ಅಂತ ಡಿಸ್ಟ್ರಿಕ್ಟ್ಸ್ ಅಂತ ತೊಗೊಂಡ್ರು ಕೂಡ ಇಲ್ಲ. ಸೊ ಹಂಗೆ ನೋಡಿದ್ರೆ ಗ್ರಾಮೀಣ ಏನು ಭಾಗದ ಆಸ್ಪಿರೆಂಟ್ಸ್ ಇರ್ತಾರಲ್ವ, ಅವರಲ್ಲಿ ತುಂಬ ರೆಸಿಲಿಯನ್ಸ್ ಮತ್ತು ತುಂಬ ಕಿಚ್ಚಿರುತ್ತೆ, ಮಾಡಲೇಬೇಕು ಏನೊಂದು ಮಾಡಲೇಬೇಕು ಅನ್ನೋದು. ಸೊ ಅದು ಒಂಥರ ಪಾಸಿಟಿವ್ ಆಗಿ ಆ್ಯಡ್ ಆಗುತ್ತೆ, ಅದೊಂದು ನೆಗೆಟಿವ್ ಆಗಿ ಅಂತ ಕನ್ಸಿಡರ್ ಮಾಡೋದೇ ಬೇಕಾಗಿಲ್ಲ. ಸೊ ಆದ್ದರಿಂದ ಅದು ಪಾಸಿಟಿವಿಟಿ ಅಂತಲೇ ಹೇಳ್ತೀನಿ. ಕೋಲಾರ ಜಿಲ್ಲೆ ಚಂದ್ರ ಗ್ರಾಮ, ಆನಂದ್ ಮತ್ತು ಸುಶೀಲಮ್ಮ ದಂಪತಿಗಳ ಮಗ ಮಧು ಅವರು. ನನಗೊಂದು ಖುಷಿ ಏನು ಅಂದರೆ, ನಾನು ಓದಿದ ಕೆಂಬೋಡಿ ಶಾಲೆಯಲ್ಲೇ
ಓದಿದ್ದಾರೆ. ಅದೊಂದು ನನಗೆ ತುಂಬ ಸಂತೋಷ. ನಾನು ಇಲ್ಲೇ ಪಕ್ಕದಲ್ಲಿ ಕೆಂಬೋಡಿ ಶಾಲೆಯಲ್ಲೇ ಓದೆ. ಮಧುನು 5ನೇ ಕ್ಲಾಸ್ವರೆಗೂ ಅಲ್ಲೇ ಓದಿದ್ದಾರೆ. ಹಂಗಾಗಿ ನಮ್ಮ ಈ ಓದಿದ ಶಾಲೆಗೂ ಒಂದು ಹೆಸರು ಬಂದಿದೆ. ಹಂಗಾಗಿ ಇವರು ಛಲ ಬಿಡದೆ ಓದಿದ್ದಾರೆ. 2024-25ರಲ್ಲಿ 544ನೇ ರ್ಯಾಂಕ್ ಬಂದು ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಈಗ 436ನೇ ರ್ಯಾಂಕ್ ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಇದು ನಮ್ಮ ಕೋಲಾರ ತಾಲೂಕು, ನಮ್ಮ ಉತ್ತೂರು ಹೋಬಳಿ, ಓಳೂರು ಹೋಬಳಿ ಈ ಹೋಬಳಿಗಳಿಗೆಲ್ಲ ತುಂಬ ಹೆಸರು ಬಂದಿದೆ. ಹೀಗೆ ಓದಿ ನಮ್ಮ ಹುಡುಗರೆಲ್ಲ, ನಮ್ಮ ಹೋಬಳಿ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಹುಡುಗರೆಲ್ಲ ಓದಿ ಕರ್ನಾಟಕಕ್ಕೆ, ದೇಶಕ್ಕೆ ಹೆಸರು ತರಬೇಕು ಅಂತ ನನ್ನ ಆಸೆ. ನೆರೆಯ ಗ್ರಾಮದವರಾದ ಮಧುರವರು ಇವತ್ತಿನ ಒಂದು UPSC ಪರೀಕ್ಷೆಯಲ್ಲಿ ತುಂಬ ಶ್ರಮವಹಿಸಿ 436ನೇ ರ್ಯಾಂಕನ್ನು ಪಡೆದು ಇಡೀ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಅತಿಶಯೋಕ್ತಿ ಏನಿಲ್ಲ. ಅದೇ ರೀತಿ ಅವರು ಹಿಂದೆ 2024 ಮತ್ತು 25ನೇ ಸಾಲಿನಲ್ಲಿ ಇದೇ ಒಂದು UPSC ಪರೀಕ್ಷೆಯಲ್ಲಿ 544ನೇ ರ್ಯಾಂಕನ್ನು ಪಡೆದು IRSಗೆ ಆಯ್ಕೆಯಾಗಿದ್ದರು. ಆದರೆ ಅದಕ್ಕೆ ತೃಪ್ತಿ ಆಗಿರಲಿಲ್ಲ. ಅವರು ಕಿಚ್ಚು ಹೇಳಿದ್ರಲ್ಲ, ಇಷ್ಟೊತ್ತು ಹೇಳಿದ್ರು, ಅವರು ಗ್ರಾಮೀಣ ಪ್ರತಿಭೆಗಳಲ್ಲಿ ಕಿಚ್ಚು ಜಾಸ್ತಿ ಇರುತ್ತೆ ಅಂತೇಳಿ. ಆ ಕಿಚ್ಚನ್ನು ಅವರು ಮತ್ತೆ ಹಠವಾಗಿ ಪಡೆದುಕೊಂಡು ಈಗ ಮತ್ತೊಂದು ಅಟೆಂಪ್ಟಲ್ಲಿ ಈಗ 2025-26ನಲ್ಲಿ 436ನೇ ರ್ಯಾಂಕ್, ಅಂದರೆ ಆಲ್ಮೋಸ್ಟ್ ಒಂದು 100 ರ್ಯಾಂಕ್ಗಳು ಹೆಚ್ಚಿನ ರ್ಯಾಂಕನ್ನು ಪಡೆದು ಈ ಒಂದು IASಗೆ ಅವರು ಆಯ್ಕೆ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಮತ್ತು ಅವರ ತಂದೆ ತಾಯಿಯಾದಂಥ ಆನಂದ್ ಮತ್ತು ಸುಶೀಲಮ್ಮ ದಂಪತಿಗಳಿಗೆ ಮತ್ತು ಈ ಗ್ರಾಮದ ಇರಕ್ಸಂದ್ರ ಗ್ರಾಮದ ಎಲ್ಲ ಒಂದು ಗ್ರಾಮಸ್ಥರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅವರು ಒಳ್ಳೆಯದಾಗಲಿ ಮುಂದಿನ ಭವಿಷ್ಯದಲ್ಲಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನಮನ ಧ್ವನಿ ಸುದ್ದಿ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.